2 ಇನ್ ಆಗುಂಬೆ. ಇವತ್ ನಾವು ಕುಡ್ಲು ತೀರ್ಥ ಫಾಲ್ಸ್ ಹೊಂಟೇವಿ. ಈ ಫಾಲ್ಸ್ ರೀಚ್ ಆಗಕ್ಕೆ ನೀವು 2 ಕಿಲೋಮೀಟರ್ ನಡಿಬೇಕು. ನಡೆಯೋ ದಾರಿ ಮಾತ್ರ ಬಹಳ ಪೀಸ್ಫುಲ್ ಆಗೈತಿ. ಯು ವಿಲ್ ಬಿ ಇನ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಟ್ರೀಸ್. ಒಂದೊಂದ್ ಕಡೆ ಸ್ಟೆಪ್ಸ್ ಅದಾವು, ಒಂದೊಂದ್ ಸ್ವಲ್ಪ ನೀವು ಹತ್ತಬೇಕು, ಸ್ವಲ್ಪ ಇಳಿಬೇಕು ವಾಟರ್ ಫಾಲ್ಸ್ ರೀಚ್ ಆಗಕ. ರೂಟ್ ಮಾತ್ರ ಅಷ್ಟೊಂದೇನ್ ಸೇಫ್ ಇಲ್ಲ, ಆ ಕಡೆ ಈ ಕಡೆ ಆಳ ಇರ್ತೈತಿ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ವಾಕಿಂಗ್. ಮಳೆಗಾಲದಾಗಂತೂ ಈ ಫಾಲ್ಸ್ ಅಲೋ ಮಾಡಲ್ಲ, ಬಿಕಾಸ್ ಎಲ್ಲಾ ಕಡೆ ನೀರ್ ಹರಿತಿರ್ತೈತಿ. ಇಟ್ ಇಸ್ ನಾಟ್ ಸೇಫ್. ಸ್ಟಾರ್ಟಿಂಗ್ ಚಳಿ ಆಗತ್ತಿತ್ತು ಅಂತ ಹೇಳಿ ನಾನು ಫುಲ್ ಪ್ಯಾಕ್ ಆಗಿ ಪುಲೋವರ್ ಹಾಕೊಂಡಿದ್ದೆ. ಬಟ್ ಆಮೇಲೆ ನಡ್ಕೊಂತ ಐ ಸ್ಟಾರ್ಟೆಡ್ ಸ್ವೆಟಿಂಗ್. ಸೊ ಪುಲೋವರ್ ತೆಗ್ದ್ಬಿಟ್ಟೆ. ಸ್ವಲ್ಪ ದೂರ ಹೋದ್ಮೇಲೆ ನನ್ ಮೇಲೆ ಸನ್ಲೈಟ್ ಬಿತ್ತು. ಐ ವಾಸ್ ಗೆಟಿಂಗ್ ಅ ಲಾಟ್ ಆಫ್ ವಿಟಾಮಿನ್ ಡಿ. ಅರೌಂಡ್ 1.5 ಕಿಲೋಮೀಟರ್ ಆದ್ಮೇಲೆ ಐ ಸ್ಟಾಪ್ಡ್ ಅಂಡ್ ಐ ಹ್ಯಾಡ್ ಅ ಬೆಸ್ಟ್ ವ್ಯೂ. ಐಲ್ ಶೋ ಯು ದ್ಯಾಟ್. ವಿಡಿಯೋ ಅಂತೂ ಜಸ್ಟಿಫೈ ಮಾಡಾತಿಲ್ಲ, ಬಟ್ ನನ್ ಕಣ್ಣು ಈ ವ್ಯೂ ನ ಬಾಳ್ ಮಸ್ತ್ ಕ್ಯಾಪ್ಚರ್ ಮಾಡಿತ್ತು. ಇಟ್ ವಾಸ್ ವೆರಿ ಗುಡ್. ಇನ್ನೊಂದ್ ಸ್ವಲ್ಪ ದೂರ ನಡೆದ್ಮೇಲೆ ನಂಗೆ ಫಾಲ್ಸ್ ಸಿಕ್ತು. ವೇಟ್ ಇಷ್ಟ ಅಲ್ಲ, ನಾನು ಇನ್ನೂ ಮುಂದೆ ಕರ್ಕೊಂಡು ಹೋಗ್ತೀನಿ. ಅಂಡ್ ದಿಸ್ ಇಸ್ ಇಟ್. ಕಷ್ಟಪಟ್ಟು ಮ್ಯಾಲ್ ಹತ್ತಿ ಒಂದು ದೀವರ ಪೋಸ್ ಮಾಡೋಣ ಅಂತೇಳಿ ಹೊಂಟಿದ್ದೆ. ವಾಟರ್ ಮಾತ್ರ ಐಸ್ ಕೋಲ್ಡ್ ಇತ್ತು. ನನ್ನ ಟೀಮ್ ಮೆಂಬರ್ಸ್ ಎಲ್ಲ ನೀರ್ನಾಗ ಆಡಾತಿದ್ರು. ನಾ ಬ್ಯಾಡ್ ಅಂತ ಹೇಳಿ ಸುಮ್ ಕುಂತಿದ್ದೆ. ಈ ಕಲ್ಬಂಡೆ ಮೇಲೆ ಐ ಡೋಂಟ್ ನೋ 1 ತಾಸ್ಕಿನ ಜಾಸ್ತಿನ ಕುಂತಿದ್ದೆ. ಐ ವಾಸ್ ಲಿಟ್ರಲಿ ಎಂಜಾಯಿಂಗ್ ದ ವ್ಯೂ. ನೀರ್ನಾಗ ಆಟ ಆಡೋದ್ಕಿಂತ ಕುಂತ ಆ ವ್ಯೂ ಎಂಜಾಯ್ ಮಾಡೋದ್ ಮಜಾ ನಂಗೆ ಬಾಳ್ ಸಿಕ್ತು. ನೆಕ್ಸ್ಟ್ ನಾವು ಹೊಂಟಿದ್ದ ವಾರಂಗ ಪ್ಲೇಸಿಗೆ. ಈ ಪ್ಲೇಸ್ ನಾಗ ಒಂದು ಜೈನ್ ಟೆಂಪಲ್ ಐತಿ. ಈ ಟೆಂಪಲ್ ಲೇಕ್ ನಡು ಐತಿ. ಸೊ ನಿಮ್ನ ಬೋಟ್ ನಾಗ ಕರ್ಕೊಂಡ್ ಹೋಗಿ ಮತ್ತೆ ಕರ್ಕೊಂಡ್ ಬಿಡ್ತಾರ. ಟೆಂಪಲ್ ವಿಸಿಟ್ ಆದ್ಮೇಲೆ ನೆಕ್ಸ್ಟ್ ನಾವು ನೋಡಕ್ ಹೋಗಿದ್ದ ಆಗುಂಬೆ ಸನ್ಸೆಟ್. ನನಗ ಆಕಸ್ಮಿಕ ಮೂವಿ ನೆನಪಾಗತ್ತಿತ್ತು. ಐ ಎಂಜಾಯ್ಡ್ ದ ಸನ್ಸೆಟ್ ಅಂಡ್ ವಿ ರಿಟರ್ನ್ಡ್ ಟು ಬ್ಯಾಂಗ್ಳೂರ್. This was my day 2 and last day in Agumbe. Thanks for watching. Tata.